ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಟಿಕ್ಟಾಕ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ, ಒಂದು ಬ್ಯಾಡ್ ನ್ಯೂಸ್ ಬಂದಿದೆ. ಎರಡು ನ್ಯೂಸನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ಮೊದಲನೇದಾಗಿ ನಾನು ಬ್ಯಾಡ್ ನ್ಯೂಸ್ ಬಗ್ಗೆ ಹೇಳ್ಬಿಡ್ತೀನಿ. ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ, ನಿಮ್ಗೆ ಗೊತ್ತಿರೋದು ರೀಸೆಂಟಾಗಿ ಟಿಕ್ಟಾಕ್ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಆಯಿತು. ಏನಕ್ಕೆ ಬ್ಯಾನ್ ಆಯಿತು? ಚೈನಾ ಅಪ್ಲಿಕೇಶನ್ ಜೊತೆಗೆ ಡೇಟಾ ಲೀಕ್ ಆಗ್ತದೆ ಅಂತ. ಸೊ ಇವಾಗ ಬಂದಿರುವಂಥ ಒಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ, ಈ ಒಂದು ಅಪ್ಲಿಕೇಶನ್ US ಅಲ್ಲೂ ಕೂಡ ಬ್ಯಾನ್ ಆಗ್ತಾ ಇದೆ. ಯಾಕೆ ಅಂತಂದರೆ, ನಿಮ್ಗೆ ಗೊತ್ತಿರೋದೇ ಅಲ್ಲೂ ಕೂಡ ಡೇಟಾ ಲೀಕ್ ಆಗ್ತಿದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ US ಅಲ್ಲೂ ಕೂಡ ಈ ಒಂದು ಅಪ್ಲಿಕೇಶನ್ನ ಬ್ಯಾನ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇಂಡಿಯಾಗೆ ಬ್ಯಾನ್ ಆದಾಗಲೇ US ಅಲ್ಲೂ ಕೂಡ ಬ್ಯಾನ್ ಆಗಬೇಕಿತ್ತು, ಬಟ್ ಬ್ಯಾನ್ ಆಗಲಿಲ್ಲ, ಸ್ವಲ್ಪ ಡಿಲೇ ಆಗೋಯಿತು. ಸೊ ಇವಾಗ ಫೈನಲ್ ಆಗಿ US ಅವರು ಈ ಒಂದು ಅಪ್ಲಿಕೇಶನ್ನ ಬ್ಯಾನ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಓಕೆ, ಇದು ಬಂದಿರುವಂಥ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಟಿಕ್ಟಾಕ್ ಅವ್ರಿಗೆ. ಓಕೆ, ಇನ್ನು ಗುಡ್ ನ್ಯೂಸ್ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಬೇಗ ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 2000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಲೈಕ್ ಮಾಡ್ತೀರಾ ಅಂದ್ಕೊಂಡು ಹೇಳ್ತೀನಿ. ಓಕೆ, ಸೊ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಒಂದು ಕಡೆ US ಅಲ್ಲಿ ಈ ಒಂದು ಅಪ್ಲಿಕೇಶನ್ನ ಬ್ಯಾನ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಮೈಕ್ರೋಸಾಫ್ಟ್ ಅವರು ಕೊಂಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಓಕೆ, ನಿಮ್ಗೆ ಗೊತ್ತಿರೋದೆ ಬೈಟಿ ಡ್ಯಾನ್ಸ್ನ ಬಿಡ್ತಾ ಇದ್ದಾರೆ. ಪೇರೆಂಟ್ ಕಂಪ್ನಿ, ಟಿಕ್ಟಾಕ್ ಪೇರೆಂಟ್ ಕಂಪ್ನಿ ಯಾವುದು ಅಂತಂದರೆ ಬೈಟಿ ಡ್ಯಾನ್ಸ್ನ ಬಿಟ್ಬಿಟ್ಟು ಬೇರೆ ಒಂದು ಕಂಪ್ನಿಗೆ ಏನಂತಾರೆ ಜಾಯ್ನ್ ಆಗೋದಕ್ಕೆ ರೆಡಿಯಾಗಿದ್ದಾರೆ ಟಿಕ್ಟಾಕ್ ಅವರು. ಸೊ ಈ ಒಂದು ಸಮಯದಲ್ಲಿ ಮೈಕ್ರೋಸಾಫ್ಟ್ ಅವರು ಕೂಡ ಮುಂದೆ ಬಂದಿದ್ದಾರೆ, ನಾವು ತಗೊಳ್ತೀವಿ ನಮಗೆ ಕೊಡಿ ಅಂತ. ಸೊ ಒಂದು ರೀತಿ US ಅಲ್ಲೇ ನೆಲೆ ಮಾಡ್ಕೊಳ್ತಾ ಇದ್ದಾರೆ, ಆದರೆ US ಅಲ್ಲೇ ಬ್ಯಾನು ಅಲ್ವಾ. ಸೊ ನೋಡೋಣ, ಆ ಥರ ಏನಾದರೂ ಖಂಡಿತವಾಗ್ಲೂ ಟಿಕ್ಟಾಕ್ ವಾಪಸ್ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ಇವಾಗ ಟಿಕ್ಟಾಕ್ನ ಮೈಕ್ರೋಸಾಫ್ಟ್ ಅವರು ಕೊಂಡ್ಕೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ನೋಡೋಣ ಏನೇನೆಲ್ಲ ಬೆಳವಣಿಗೆ ನಡೆಯುತ್ತೆ ಅಂತ. ಸೊ ಇದು ಸದ್ಯಕ್ಕೆ ಬಂದಿರುವಂಥ ಅಪ್ಡೇಟ್, ಒಂದು ಬ್ಯಾಡ್ ನ್ಯೂಸ್, ಒಂದು ಗುಡ್ ನ್ಯೂಸ್. ವಿಡಿಯೋ ಸರ್ ಒಂದು ಲೈಕ್ ಮಾಡಿ, ಜೊತೆ ಏನು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ವಂದೇ ಮಾತರಂ.